ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಆ ಜಾಗಕ್ಕೆ. ಅದಕ್ಕೆ ಜನ ಮೋಟೋ ವ್ಲಾಗಿಂಗ್ ಯಾರು ಗುರುವನು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ಇವತ್ತು ಏನಂತ ವಿಶೇಷ ಏನಿಲ್ಲ, ಅದೇ ಕೆಲಸನೇ ಗುರು. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ, ಮಲ್ಕೋ, ತಿನ್ನು, ಮತ್ತೆ ಎದ್ದೋಳು, ಮತ್ತೆ ಕೆಲ್ಸಕ್ಕೆ ಹೋಗು. ಬರೀ ಇದೇ ಆಗೋಯ್ತು. ಮನೆ ಒಂಥರ ಲಾಡ್ಜ್ ಆಗಿಬಿಟ್ಟಿದೆ. ಬರೀ ಉಳ್ಕೊಳಕ್ಕೆ ಮಾತ್ರ ಹೋಗ್ತಾ ಇದ್ದೀನಿ. ಇವತ್ತು ಯೂಟ್ಯೂಬ್ ಬಗ್ಗೆ ಸುಮ್ಮನೆ ಹಂಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಯೂಟ್ಯೂಬ್ ಒಂದೇ ಅಲ್ಲ, ಎಸ್ಪೆಷಲಿ ನಾನು ಚೂಸ್ ಮಾಡಿರೋದಿದೆ ಮೋಟೋ ವ್ಲಾಗಿಂಗ್ ಬಗ್ಗೆ. ಈ ನಡುವೆ ಮೋಟೋ ವ್ಲಾಗಿಂಗ್ ಕೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಯೂಟ್ಯೂಬ್ ಇಂಡಸ್ಟ್ರಿಲಿ. ಜನ ಲೈಕ್ ಮಾಡ್ತಾ ಇದ್ದಾರೆ ಮೋಟೋ ವ್ಲಾಗಿಂಗ್ನ. ಈ ಮೋಟೋ ವ್ಲಾಗಿಂಗ್ ಯಾಕೆ ಇಷ್ಟೊಂದು ಹೈಪ್ ಬಂತು, ಎಲ್ಲರೂ ಯಾಕೆ ಇದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಮೋಟೋ ವ್ಲಾಗಿಂಗ್ ಮಾಡ್ಕೊಂಡೆ. ಕೆಲವ್ರು ಅನ್ಕೋಬೋದು ಮೋಟೋ ವ್ಲಾಗಿಂಗ್ ಭಾಳ ಸುಲಭ, ಸುಮ್ಮನೆ ಹೆಲ್ಮೆಟ್ ಹಾಕೋ, ಅದರೊಳಗಡೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಬೈಕ್ ಬಂದಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ನೀವು ಅಂದ್ಕೊಂಡಿರೋ ಥರ ಖಂಡಿತ ಅಲ್ಲ, ತುಂಬಾ ಕಷ್ಟ. ನಾನು ತುಂಬ ಈಸಿ ಅಂದ್ಕೊಂಡೆ ಬಂದಿದ್ದು, ಬಟ್ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಯಿತು ಇದರಲ್ಲಿ ಇಷ್ಟೊಂದು ಇದೆಯಾ. ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಕಷ್ಟ ಅಂದರೆ, ಏನು ಮಾತಾಡ್ತೀರಾ, ಬೈಕ್ ಬಂದಂಗಂತೂ ಮಾತಾಡೋಕ್ಕಾಗಲ್ಲ. ಬೈಕ್ ಬಂದಂಗೆ ಮಾತಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ ಬಿಡಿ, ಕೆಟ್ಟದಾಗ ಕಾಮೆಂಟ್ ಮಾಡಿಬಿಟ್ಟು ಡಿಸ್ಲೈಕ್ ಹೊಡೆದ್ಬಿಡ್ತೀರಾ. ಆದರೆ ಒಬ್ಬ ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅವನು ಭಾಳ ಕಷ್ಟಪಡಬೇಕಾಗುತ್ತೆ. ಯಾವುದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ತೊಗೋಬೇಕು. ಅವನು ಸ್ಪಷ್ಟವಾಗಿ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಅವನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವನ ಎಕ್ಸ್ಪೀರಿಯನ್ಸಸ್ನೆಲ್ಲ ಶೇರ್ ಮಾಡ್ಕೊತಾನೆ ಮೋಟೋ ಬ್ಲಾಗರು. ಬೈಕ್ ಬಗ್ಗೆ ಆಗಿರ್ಬೋದು, ಅಥವಾ ಅವನು ಹೋಗೋವಂಥ ಜಾಗದ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಪ್ರತಿಯೊಂದು ಡೀಟೇಲಾಗಿ ಮಾತಾಡ್ತಾನೆ. ಅದು ಅವನ ಹೋಮ್ವರ್ಕ್ ಎಷ್ಟಿರುತ್ತೆ ಗೊತ್ತಾ ಅದರಿಂದ. ಅದು ನನಗೆ ಗೊತ್ತು, ಯಾಕಂದರೆ ನಾನು ಮುಂಚೆ ಹಂಗೆ ಅಂದ್ಕೊಂಡಿದ್ದೆ, ಏನೂ ಇಲ್ಲದೆ ಬೈಕ್ ಬಂದಂಗೆಲ್ಲ ಮಾತಾಡ್ಬೋದು ಅಂತ. ಇದಾದ್ಮೇಲೆ ವೀಡಿಯೋ ಮಾಡಬೇಕು, ವೀಡಿಯೋ ಕರೆಕ್ಟಾಗಿ ಬರಬೇಕು. ಅದಾದಮೇಲೆ ಬಂದಮೇಲೆ ಮನೆಗೆ ಹೋಗಿ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಅದು ಮನೆಗೆ ಹೋಗಿ ಸಪ್ರೇಟಾಗಿ ರೆಕಾರ್ಡ್ ಮಾಡೋದಲ್ಲ, ಹೆಲ್ಮೆಟಲ್ಲೇ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಮೋಟೋ ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಲೈಕ್ ಅಂದರೆ ಬಜೆಟ್ ಇಂಡಸ್ಟ್ರಿ ಅಂತೂ ನನ್ನ ಪ್ರಕಾರ ಅಲ್ಲ. ಇಟ್ಸ್ ಬಿಟ್ ಆಫ್ ಆನ್ ಎಕ್ಸ್ಪೆನ್ಸಿವ್. ಯಾಕಂದರೆ ಕ್ಯಾಮ್ರಾ ಒಂದೇ ನಿಮ್ಗೆ ಮಿನಿಮಮ್ ಅಂದರೂ 25-30 ಸಾವಿರ ಆಗಿಬಿಡುತ್ತೆ. ಅದಾದಮೇಲೆ ಮೈಕ್ ತೊಗೋಬೇಕು. ಗೋಪ್ರೋ ಇರೋರ್ಗಂತೂ ಹಣೆ ಬರ ಏನಂದರೆ ಗೋಪ್ರೋ ಮೈಕ್ ಅಡಾಪ್ಟರ್ ತೊಗೋಬೇಕು, ಅದು 4000. ಒಂದೇ ಬ್ಯಾಟ್ರಿ ಇಟ್ಕೊಂಡು ನೀವು ವ್ಲಾಗಿಂಗ್ ಮಾಡ್ತೀನಿ ಅಂದರೆ ಅದು ಸುಳ್ಳು. ಯಾಕಂದರೆ ಅರ್ಧ ಮುಕ್ಕಾಲು ಗಂಟೆಗೆ ಆಗೋಗ್ಬಿಡುತ್ತೆ ಪಟ್ಟಂತ. 1 ಅವರ್ ಬರ್ಬೋದು ಮ್ಯಾಕ್ಸಿಮಮ್ ಗೋಪ್ರೋ ಬ್ಯಾಟ್ರಿ. ನೀವು ಒಂದು ಸೈಡ್ ಹೋಗಿ ಬರಬೇಕು ಅಂದರೆ ಒಂದು 4-5 ಬ್ಯಾಟ್ರಿ ಇರಲೇಬೇಕು. ನಾನು ಫಸ್ಟ್ ವ್ಲಾಗ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದೆ ಒಂದು ಬ್ಯಾಟ್ರಿ, ಮುನೇಶ್ವರ ಬೆಟ್ಟ ಅಂತ. ನಾನು ಪಿನ್ ಮಾಡಿರ್ತೀನಿ, ಆ ವಿಡಿಯೋನೂ ಬೇಕಾದ್ರೆ ನೋಡಿ. ಇದರಲ್ಲಿ ಏನಂದರೆ ಒಂದೇ ಬ್ಯಾಟ್ರಿ ಇದ್ದಿದ್ದು ನನ್ನ ಹತ್ರ ಗೋಪ್ರೋಲಿ. ನಾನು ಪವರ್ ಬ್ಯಾಂಕ್ ತೊಗೊಂಡೋಗಿ ಟೈಪ್-ಸಿ ಚಾರ್ಜರ್ ವೈರ್ ತೊಗೊಂಡೋಗಿ ಅದನ್ನು ಚಾರ್ಜ್ ಮಾಡ್ಕೊಂಡು ವ್ಲಾಗ್ ಮಾಡಿದ್ದೀನಿ. ಹೇಳಿದ್ನಲ್ಲ, ಇಟ್ಸ್ ನಾಟ್ ಈಸಿ ಮೋಟೋ ವ್ಲಾಗಿಂಗ್ ಅನ್ನೋದು. ತುಂಬ ಶ್ರಮ ಇದೆ ಬಿಹೈಂಡ್ ಎವ್ರಿ ಮೋಟೋ ವ್ಲಾಗಿಂಗ್ ವಿಡಿಯೋ. ಜನಕ್ಕೆ ಇದ್ರ ಮೇಲೆ ಯಾಕೆ ಕ್ರೇಜು, ನನಗೆ ಆ ಕ್ವಶನ್ ಇತ್ತು. ಮೋಟೋ ವ್ಲಾಗಿಂಗ್ ಅಂತ ಯಾಕೆ ಇಷ್ಟೊಂದು ಜನ ಹಿಂಗೆ ಸಾಯ್ತಾ ಇದ್ದಾರೆ. ಮೋಟೋ ವ್ಲಾಗರು ಎಷ್ಟೋ ಫೇಮಸ್ ಮೋಟೋ ವ್ಲಾಗರ್ಸ್ನೆಲ್ಲ ನೀವು ನೋಡ್ತಿರ್ತೀರ. ಅವರು ಒಂಥರ ಸೆಲೆಬ್ಸ್ ಥರನೇ ಆಗಿಬಿಟ್ಟಿದ್ದಾರೆ ಇವಾಗ. ಮೋಟೋ ವ್ಲಾಗಿಂಗ್ ಅನ್ನೋದು ಒಂಥರ
ಕಷ್ಟ ಇದೆ 100%, ಬಟ್ ಅದ್ರ ಜೊತೆಗೆ ಮಜಾ ಇದೆ ಗುರು. ನಿಜವಾಗ್ಲೂ ಮಜಾ ಇದೆ. ಯಾವುದೋ ಒಂದು ಜಾಗಕ್ಕೆ ಹೋದರೆ ನೀವು ನಿಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಆ ಜಾಗಕ್ಕೆ. ಅದಕ್ಕೆ ಜನ ಮೋಟೋ ವ್ಲಾಗಿಂಗ್. ಯಾರು ಗುರುವನು ಪಾಪ, ಯಾರೋ ಹುಚ್ಚ. ಕಣ್ಣೋಳೆ ಸೊಬಗೆ ಮೈ ತುಂಬಿದ ಈ ಸಾಂಗ್ ಅಂತೂ ಹೆವಿ ಫೇಮಸ್ ಆಗ್ಬಿಟ್ಟಿದೆ. ಈ ಮೋಟೋ ವ್ಲಾಗಿಂಗ್ ಅನ್ನೋದು ಈ ನಡುವೆ ತುಂಬ ಟ್ರೆಂಡಿ ಆಗಿಬಿಟ್ಟಿದೆ. ಒಂದು 6-7 ಇಯರ್ಸ್ ಮುಂಚೆ ನೀವು ತೊಗೊಂಡ್ರೆ ಈ ಮೋಟೋ ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಟ್ರೆಂಡಲ್ಲಿ ಇರಲಿಲ್ಲ. ತುಂಬ ಕಮ್ಮಿ ಜನ ಇದ್ದರು. ಇವಾಗಂತೂ ಬೀದಿಗೆ ಒಬ್ಬೊಬ್ಬರು ಸಿಗ್ತಾರೆ ಮೋಟೋ ವ್ಲಾಗರ್ಸು. ಜನಕ್ಕೆ ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ ಇಂಡಸ್ಟ್ರಿ. ಅದರಲ್ಲೇ ನಾವು ಮುಂದುವರಿಬೇಕು ಅಂತ ಅವ್ರಿಗೂ ಒಂದು ಆಸೆ. ಸಿಗ್ನಲ್ ಬಿಟ್ಟರು ಪಳ್ತಾರ್ಬೋದು. ಒಂದೇ ಕ್ಯಾಟಗರಿ ಇದೆ ಇದು ಮೋಟೋ ವ್ಲಾಗಿಂಗ್. ಅದರಲ್ಲೂ ಸಬ್ ಕ್ಯಾಟಗರೀಸ್ ಇದೆ. ಮೋಟೋ ವ್ಲಾಗಿಂಗ್ ಇಂಡಸ್ಟ್ರಿಯಲ್ಲೇ ಕೆಲವರು ಬರೀ ಬೈಕ್ ರಿವ್ಯೂಸ್ ಮಾತ್ರ ಕೊಡ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಇದೇ ಥರ ತುಂಬ ಇದೆ ಮೋಟೋ ವ್ಲಾಗಿಂಗ್ ಇಂಡಸ್ಟ್ರಿಯಲ್ಲಿ. ಒನ್ ಮೋರ್ ಇನ್ನೊಂದ್ಸಲ ರೈಸ್ ಮಾಡೋದು. ಹೆಂಗ್ ರೈಸ್ ಮಾಡ್ದ ಗೊತ್ತಾ ಅಣ್ಣ ಮಾಡೋದು? ಮಾಡೋ ಯಾವುದೋ ಕ್ರ್ಯಾಕ್. ಮರ್ಯಾದೆಯಾಗಿ ಓಡಿಸ್ಬೇಕು. ಓಡಿಸಿದ್ರೆ ಈ ಇಂಡಸ್ಟ್ರಿನ ನಾನು ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ? ಒಂದು, ನನಗೆ ಬೈಕಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಇನ್ನೊಂದು, ನಾನು ಪ್ರಪಂಚ ಸುತ್ತಬೇಕು ಗುರು, ಅದೊಂದು ಆಸೆ ಇದೆ. ಎಸ್ಪೆಷಲಿ ಅದು ಬೈಕಲ್ಲೇ. ಕಾರಲ್ಲಿ ಹೋದರೆ ನನಗೆ ಅದೇನೋ ಅಷ್ಟೊಂದು ಮಜಾ ಅನಿಸಲ್ಲ ಗುರು. ಎಷ್ಟೊಂದು ಜನ ಕಾರಲ್ಲಿ ಇಷ್ಟಪಡ್ತಾರೆ, ಬಟ್ ನಂಗೆ ಬೈಕ್ ಹೇಗೆ. ಎಷ್ಟೊಂದು ಜನ ಕಾರ್ ಪ್ರಿಫರ್ ಮಾಡ್ತಾರೆ, ಆದರೆ ನನಗೆ ಬೈಕೇ ಇಷ್ಟ. ಕಾಲೇಜ್ ಡೇಸಿಂದನೂ ನನಗೆ ಮೋಟೋ ವ್ಲಾಗರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ಮೋಟೋ ವ್ಲಾಗಿಂಗ್ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲೂ. ಎಷ್ಟೊಂದು ಜನ ಎಷ್ಟು ಸೂಪರಾಗಿ ಮಾಡ್ತಿದ್ರು. ನಾನು ಮಾಡಬೇಕು ಮೋಟೋ ವ್ಲಾಗಿಂಗ್ನ ಆದಷ್ಟು ಬೇಗ. ಒಳ್ಳೆ ಗಾಡಿ ತೊಗೋಬೇಕು, ಮೋಟೋ ವ್ಲಾಗಿಂಗ್ ಮಾಡಬೇಕು, ನಾನು ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆ ಇತ್ತು ಫಸ್ಟಿಂದನೂ. ಅದು ಇವಾಗ ನೆರವೇರ್ತಾ ಇದೆ. ಸುಮ್ಮನೆ ನನಗೆ ಹುಚ್ಚಲ್ಲ ಅಷ್ಟೊಂದೆಲ್ಲ ಖರ್ಚು ಮಾಡಿಕೊಂಡು ಕ್ಯಾಮ್ರಾ ತೊಗೊಂಡೆ, ಮೈಕ್ ತೊಗೊಂಡೆ, ಬ್ಯಾಟ್ರಿಗಳು ತೊಗೊಂಡೆ, ಮೈಕ್ ಅಡಾಪ್ಟರ್ ತೊಗೊಂಡೆ, ಮೋಟೋ ವ್ಲಾಗಿಂಗ್ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ತೊಗೊಂಡೆ. ಸುಮ್ಮನೆ ಈ ಸೋಮವಾರ ಸ್ಟಾರ್ಟ್ ಮಾಡಿ ಶನಿವಾರ ಎಂಡ್ ಮಾಡೋಕ್ಕಲ್ಲ. ಒಂದು ಕನಸಿಟ್ಕೊಂಡು ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಗುರಿ ಮುಟ್ಟಬೇಕು. ಜನರಿಗೆ ಯಾವುದೋ ಒಂದು ವಾರಕ್ಕೊಂದೊಂದು ವೀಡಿಯೋ ಹಾಕ್ತಾಯಿರು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ಅಂತಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ಒಂದು ವೀಡಿಯೋ ಹಾಕಿದ್ರೂ ಅದು ಚೆನ್ನಾಗಿರಬೇಕು. ಅದರಿಂದ ಏನೋ ಒಂದು ತಲುಪಬೇಕು ನಿಮಗೆ, ಒಂದು ಮೆಸೇಜ್. ಸುಮ್ಮನೆ ಏನೋ ಒಂದು ಹಾಕ್ಬಿಡೋಣ ವಾರಕ್ಕೊಂದೊಂದು ವೀಡಿಯೋಗಳು, ಎಲ್ಲರೂ ಮಾಡ್ಬೋದು ಅದನ್ನ. ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಕೊಟ್ಟರೆ ಆ ಚಾನಲ್ಗೂ ಒಂದು ಮರ್ಯಾದೆ, ಆ ವಿಡಿಯೋಗೂ ಒಂದು ಮರ್ಯಾದೆ, ನೋಡೋರಿಗೆ ಅದೊಂದು ಖುಷಿ. ಚೆನ್ನಾಗಿ ಮಾಡ್ತಾಯಿದ್ದಾನೆ ಇವನು ವೀಡಿಯೋಗಳ್ನ ಅಂತ ನಿಮಗೂ ಒಂದು ಖುಷಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮಗೂ ಮನಸ್ಸು ಬರುತ್ತೆ. ಮೇಯ್ನ್ ನನಗೊಂದು ಆಸೆ ಇದೆ. ಈ ಗಾಡಿ ಆ್ಯಕ್ಚುಲಿ ತೊಗೊತಿರಲಿಲ್ಲ, ಬಟ್ ತೊಗೊಂಡಿರೋದಕ್ಕೆ ಒಂದೇ ಒಂದು ಮೇಯ್ನ್ ರೀಸನ್ ಇದೆ. ಅದೇ ಲೇ ಲದಾಖ್.
ನಾನು ಈ ಗಾಡಿನ ಲದಾಖಿಗೆ ತೊಗೊಂಡೋಗ್ಬೇಕು. ಅಲ್ಲಿ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು, ಹೋಗೋ ಜಾಗಗಳ ಬಗ್ಗೆ ಎಲ್ಲ ಮಾತಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೋಸ್ಕರನೇ ಈ ಶ್ರಮ ಎಲ್ಲ. ತುಂಬ ಜಾಗಗಳು ಮೈಂಡಲ್ಲಿದೆ. ಲದಾಖ್ ಆಗಿರ್ಬೋದು, ಸ್ಪಿಟಿ ಆಗಿರ್ಬೋದು, ಎಷ್ಟೊಂದಿದೆ ಬಕೆಟ್ ಲಿಸ್ಟಲ್ಲಿ. ಪ್ರತಿಯೊಂದು ರೀಜನ್ನು ನಾನು ಮೋಟೋ ವ್ಲಾಗಿಂಗ್ ಮಾಡ್ಕೊಂಡು ಕವರ್ ಮಾಡಿ ಯೂಟ್ಯೂಬಲ್ಲಿ ಹಾಕಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ಏನು ರೋಡ್ ಗುರು ಇದು, ಯಪ್ಪ. ನನಗೆ ಈ ಬೆಳಗ್ಗೆ ಹೋಗಿ ಸಂಜೆ ಬರೋ ಕೆಲಸ ಜೀವನ ಪೂರ್ತಿ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಆಸೆಗಳೇ ಬೇರೆ. ನಾನು ಪ್ರಪಂಚ ಸುತ್ತಬೇಕು, ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು, ನಿಮಗೂ ತಿಳಿಸ್ಬೇಕು. ಇಷ್ಟೇ ನನ್ನ ಆಸೆ. ಅದಕ್ಕೋಸ್ಕರನೇ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಇವತ್ತು ನನಗೆ 61 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮುಂದೆ ಎಷ್ಟು ಜನ ಬರ್ತಾರೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನನಗೆ ಗೊತ್ತಿಲ್ಲ. ನನ್ನ ಶ್ರಮ ನಾನು ಪಡ್ತೀನಿ. ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ನಿಮ್ಗೆ ತಲುಪಿಸ್ತೀನಿ. ಕನ್ನಡ ಮೋಟೋ ವ್ಲಾಗರ್ನ ಕನ್ನಡಿಗರೇ ಬೆಳೆಸಬೇಕು. ಅದು ಕನ್ನಡಿಗರಿಂದ ಮಾತ್ರ ಸಾಧ್ಯ. ನೀವು ಬೆಳೆಸಿದ್ರೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಕೊಡಬೇಕು, ಇನ್ನೂ ಚೆನ್ನಾಗಿರೋ ಜಾಗಕ್ಕೆ ಹೋಗಿ ಇನ್ನೂ ಒಳ್ಳೊಳ್ಳೆ ಮೋಟೋ ವ್ಲಾಗ್ಸ್ ಬಿಡಬೇಕು ಅಂತ ನಮಗೂ ಒಂದು ಸ್ಫೂರ್ತಿ ಬರುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ದಿನ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ವೀಕೆಂಡ್ಗಳಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈ ಯೂಟ್ಯೂಬು ನನ್ನ ಫುಲ್ ಟೈಮ್ ಜಾಬ್ ಮಾಡ್ಕೋಬೇಕನ್ನೋದೇ ಇನ್ನೊಂದು ಆಸೆ. ಅದು ಇಷ್ಟರಲ್ಲೇ ನೆರವೇರಲಿ. ನಿಮ್ಮ ಆಶೀರ್ವಾದ ಇರಬೇಕು. ಅದು ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅದಕ್ಕೋಸ್ಕರನೇ ಕಷ್ಟಪಡ್ತಾಯಿದ್ದೀನಿ. ಟೈಮ್ ಪಾಸ್ ಮಾಡೋಕ್ಕಂತೂ ಬಂದಿಲ್ಲ ದೇವರು. ನಿಜವಾಗ್ಲೂ ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ರೆ ನಾನು ಇಷ್ಟೊಂದೆಲ್ಲ ಖರ್ಚೆ ಮಾಡ್ತಿರ್ಲಿಲ್ಲ ಇವಕ್ಕೆಲ್ಲ. ಮೇಯ್ನ್ ಇದಕ್ಕೆ. $4 ಲಕ್ಷ ದುಡ್ಡು ಕೊಟ್ಟು ಟೈಮ್ ಪಾಸ್ ಮಾಡೋಷ್ಟು ಶ್ರೀಮಂತ ನಾನಲ್ಲ. ಅಷ್ಟೇ ಸ್ನೇಹಿತರೆ, ಇದೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾತಾಡಿದ್ವಿ. ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೂ ಮೈಂಡಲ್ಲಿ ತುಂಬ ಜಾಗಗಳಿದೆ, ಇಂತಿಂಥ ಜಾಗಕ್ಕೆ ಹೋಗಬೇಕು ಅಂತೆಲ್ಲ. ಅದರದ್ದೆಲ್ಲ ವ್ಲಾಗ್ಸ್ ಮಾಡಾಕ್ತೀನಿ. ಈ ನಿಮ್ಮ ಚಿಕ್ಕ ಯೂಟ್ಯೂಬ್ ವ್ಲಾಗರ್ನ ಬೆಳೆಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. Have a great day, ಸ್ನೇಹಿತರೆ. Goodbye.